ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಅವರ ಆತ್ಮೀಯರೇ, ಜಿಲ್ಲಾ ವಿಭಜನೆ ನೆನಗುದಿಗೆ ಬಿತ್ತ. ಯಾಕೆಂದರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬೆಂಗಳೂರಿಗೆ ಸಭೆ ಕರೆದು ಬೆಂಗಳೂರಲ್ಲಿ ನಾವು ಮಾಡ್ತೀವಿ ಅನ್ನುವಂಥ ಮಾತಾಡೋದು ನೋಡಿದಾಗ ಭರವಸೆ ಇಡಬೇಕು ಅನ್ನಿಸ್ತದೆ. ಆದರೆ ಏಕಕಾಲಕ್ಕೆ 4 ಜಿಲ್ಲೆಗಳನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆ ಬಂದಾಗ ಇದೊಂದು ಯಾರಿಗೆ ಆದರೂ ಸಹಿತ ಭಾಳ ಹೆವಿ ಆದಂಥ ಒಂದು ಕೆಲಸ. ಅದಕ್ಕಾಗಿ ಒಂದು ಸ್ವಲ್ಪ ಸಿದ್ದರಾಮಯ್ಯನವ್ರು ಹಿಂದೆ ಜರಿತಾ ಇದ್ದಾರೆ ಅನ್ನುವಂಥ ವಾರ್ತೆಗಳು ಬರ್ತಾಯಿದ್ದಾವೆ, ಸುದ್ದಿಗಳು ಬರ್ತಾಯಿದ್ದಾವೆ. ಈ ಸುದ್ದಿಗಳು ನಿಜ ಆಗಿದ್ದರೆ ಯಾವುದನ್ನು ಮಾಡೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಆದರೆ ಇವತ್ತು ನಮ್ಮ ಸತೀಶ್ ಅವರಿಗೆ ಇದೊಂದು ದೊಡ್ಡ ಪಜಲ್ ಮಾಡಲೇಬೇಕಂತ ಅನಿವಾರ್ಯತೆ. ಜನ ಅಂತೂ ಭಾಳಷ್ಟು, ಅದರಲ್ಲೂ ಚಿಕ್ಕೋಡಿ ಭಾಗದ ಜನ ನಂಬರ್ 1 ಅವ್ರ ಬೇಡಿಕೆ ಈಡೇರಲೇಬೇಕು ಅನ್ನುವಂಥದ್ದು. ಅವ್ರು ಇವತ್ತು ಸತೀಶ್ ಅವರ ನಿರ್ಣಯ ಮೇಲೆ, ಸತೀಶ್ ಅವರ ಒತ್ತಡದ ಮೇಲೆ ಕಲ್ಲು ಕೂತಿದ್ದಾರೆ. ಅದೇ ಕಾಲಕ್ಕೆ ಗೋಕಾಕ್ ತಾಲೂಕು ಜನರೂ ಸಹಿತ ಈ ಭಾಗದಿಂದ ಬೆಳೆದಂಥವರು ಸತೀಶ್ ಜಾರಕಿಹೊಳಿ ಅವರು ನಮಗೆ ಅನ್ಯಾಯ ಮಾಡಲಿಕ್ಕೆಲ್ಲ ಈ ಸಲ ಜಿಲ್ಲಾ ಘೋಷಣೆ ಮಾಡ್ತಾರಂತ ಪ್ರತಿಯೊಬ್ಬರು ವಿಶ್ವಾಸ ಇಟ್ಟಿದ್ದಾರೆ. ಹೀಗಾಗಿ ಈ ವಿಶ್ವಾಸನ ಉಳಿಸ್ಕೋಬೇಕಾಗಿದ್ದು ಇವತ್ತು ಅನಿವಾರ್ಯತೆ ನಮ್ಮ ಸತೀಶ್ ಅವ್ರ ಮುಂದದ. ಇದೇ ಕಾಲಕ್ಕೆ ಇವರ ರಾಜಕೀಯ DCC ಬ್ಯಾಂಕಿನ ನೆಲಗಟ್ಟಿನಲ್ಲೇ ಜಿಲ್ಲೆಯಲ್ಲಿ ಆದಂಥ ಒಂದು ರಾಜಕೀಯ ವೈಷಮ್ಯ ಗೊತ್ತದ ನಮಗೆಲ್ಲರಿಗೂ. ಈ ಹಿನ್ನೆಲೆಯಲ್ಲೇ ರಮೇಶ್ ಕತ್ತಿ ಮತ್ತು ನಮ್ಮ ಲಕ್ಷ್ಮಣ ಸವದಿಯವರು ಈ ಜಿಲ್ಲೆಯನ್ನು ವಿಭಜನೆ ಆಗಿಕೊಡೋದು ನೋಡ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ವಾರ್ತೆಗಳು ಬರ್ತಾ ಇದ್ದಾವೆ. ಅದು ಎಷ್ಟು ಮಟ್ಟ ಸತ್ಯೋಸೊಳಗೆ ಗೊತ್ತಿಲ್ಲ. ಅವ್ರು ನಮ್ಮ ಹತ್ರ ಜಿಲ್ಲೆ ಆಗಲಿ ಅನ್ನುವಂಥ ಮಾತು ಒಂದು ಕಡೆ ರಮೇಶ್ ಕತ್ತಿಯವರು ನೋಡಿದ್ದು ನಾನೆಲ್ಲೋ ಸ್ಟೇಟ್ಮೆಂಟನ್ನು, ಇಲ್ಲ ಅದನ್ನೇ ಆಗಬೇಕಾಗಿದ್ದು ಭಾಳ ದೂರದ ಆಗಲಿ ಅನ್ನೋ